ದೇವಸ್ಥಾನದ ವಿಚಾರಕ್ಕೆ ಎರಡು ಗ್ರಾಮಗಳ ನಡುವೆ ಗಲಾಟೆಯಾಗಿದೆ. ಹಿರೇಯಡಚಿ ಕ್ಯಾತನಕೇರಿ ಗ್ರಾಮಸ್ಥರ ಮಧ್ಯೆ ದೇಗುಲದ ಕಿಚ್ಚು ಹೊತ್ತುಕೊಂಡಿದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿರೇಯಡಚಿ ಹಾಗೇನೆ ಕ್ಯಾತನಕೇರಿ ಗ್ರಾಮಸ್ಥರ ನಡುವೆ ಗಲಾಟೆ ಆರಂಭವಾಗಿ ಈಗ ಕಲ್ಲು ತೂರಾಟದ ಹಂತಕ್ಕೆ ತಲುಪಿರುವಂತದ್ದು. ದೇವಸ್ಥಾನದ ವಿಚಾರಕ್ಕೆ ಹಿರೇಯಡಚಿ ಕ್ಯಾತನಕೇರಿ ಗ್ರಾಮಸ್ಥರ ನಡುವೆ ದೇಗುಲದ ಕಿಚ್ಚು ಹೊತ್ತುಕೊಂಡಿದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿರೇಯಡಚಿಯಲ್ಲಿ ಇನ್ನು ಕ್ಯಾತನಕೇರಿ ಗ್ರಾಮಸ್ಥರ ಆರಂಭ ಮಾಡ್ತಾರೆ. ಗಲಾಟೆ, ಕಲ್ಲು ತೂರಾಟ ಆರಂಭ ಆಗುತ್ತೆ. ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯ ಕೂಡ ಆಗಿದೆ. ದೇವಸ್ಥಾನದ ವಿಚಾರಕ್ಕೆ ಎರಡು ಗ್ರಾಮಗಳ ನಡುವೆ ಗಲಾಟೆ ಆಗಿರುವಂತದ್ದು. ಹಿರೇಯಡಚಿ ಮತ್ತೆ ಕ್ಯಾತನಕೇರಿ ಗ್ರಾಮಸ್ಥರು. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿರೇಯಡಚಿ ಹಾಗೇನೆ ಕ್ಯಾತನಕೇರಿ ಗ್ರಾಮಸ್ಥರ ನಡುವೆ ಗಲಾಟೆ ಆರಂಭ ಆಗಿದ್ದಂಥದ್ದು ಈಗ ಕಲ್ಲು ತೂರಾಟದ ಹಂತಕ್ಕೆ ತಲುಪಿದೆ. ಕಲ್ಲು ತೂರಾಡಿ ಬೈಕ್ಗಳ ಮೇಲೆ ಕೂಡ ಕಲ್ಲು ಎಸೆದು ಆ ವಾಹನಗಳನ್ನ ಜಖಂಗೊಳಿಸಿ ಕ್ಯಾತನಕೇರಿ ಗ್ರಾಮಸ್ಥರು ಇದನ್ನ ಹೆಚ್ಚು ಮಾಡ್ತಾ ಇರುವಂತದ್ದು. ದೇವಸ್ಥಾನದ ವಿಚಾರಕ್ಕೆ ನಡೆದಿರುವಂತಹ ಗಲಭೆ ಇದು. ಇನ್ನು ಜೆಸಿಬಿ ಮೇಲೆ ಕೂಡ ಅವರು ಕಲ್ಲು ತೂರಾಡ್ತಾರೆ, ಜಖಂಗೊಳಿಸ್ತಾರೆ. ಎರಡೂ ಗ್ರಾಮಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಖಾಕಿ ಕೂಡ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ಗುಡ್ಡದ ದುರ್ಗಮ್ಮ ದೇವಸ್ಥಾನದ ವಿಚಾರಕ್ಕೆ ಗಲಾಟೆ ನಡೆದಿರುವಂತದ್ದು. ಈಗ ಹಿರೇಯಡಚಿ ಗ್ರಾಮಸ್ಥರ ಮೇಲೆ ಕಲ್ಲು ತೂರಾಡಿದಂತಹ ಆರೋಪ ಕೇಳಿ ಬರ್ತಿದೆ. ಬೈಕ್ಗಳ ಮೇಲೆ ಕಲ್ಲೆತ್ತಿ ಹಾಕಿ ಜಖಂಗೊಳಿಸಿದ್ದಾರೆ ಅಂತ ಆರೋಪ ಬಂದಿದೆ. ಇನ್ನು ಅಲ್ಲಿದ್ದಂತಹ ಜೆಸಿಬಿಗಳಿಗೂ ಕೂಡ ಕಲ್ಲೆಸ್ತಿದ್ದಾರೆ. ಎರಡು ಗ್ರಾಮಗಳ ನಡುವೆ ಗಲಾಟೆ ಈಗ ಅತಿರೇಕಕ್ಕೆ ಹೋಗಿರುವಂತದ್ದು. ವಿಕೋಪಕ್ಕೆ ಹೋಗ್ತಾ ಇದ್ದಂತೆ ಖಾಕಿ ಕೂಡ ಅಲ್ಲಿ ದೌಡಾಯಿಸಿದ್ದಾರೆ. ಹಿರೇಯಡಚಿ ಗ್ರಾಮದವರ ಮೇಲೆ ಕಲ್ಲು ತೂರಾಡಿದಂತ ಆರೋಪ ಬಂದಿರುವಂತದ್ದು. ಬೈಕ್ಗಳ ಮೇಲೂ ಕೂಡ ಕಲ್ಲೆತ್ತಾಕಿದ್ದಾರೆ, ಜಖಂಗೊಳಿಸಿದ್ದಾರೆ, ಬೈಕ್ಗಳನ್ನ ಹಾನಿಗೊಳಿಸಿದ್ದಾರೆ. ಜೆಸಿಬಿಗೂ ಕೂಡ ಹಾನಿ ಮಾಡಿದ್ದಾರೆ ಕಲ್ಲಿಂದ ಎಷ್ಟು ಅಂತ ಆರೋಪ ಕೇಳಿ ಬರ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಇದು ಯಾವಾಗ ಇದು ಸರಿ ಹೋಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಪೊಲೀಸರು ಕೂಡ ಅಲ್ಲಿಗೆ ದೌಡಾಯಿಸಿರುವಂತ. ಬಂದ್ರು ಮತ್ ಮಾತಾಡ್ತಕೊಂಡ್ರೆ ಕಲ್ಲು ಬರ್ತಾವ. ಬೆಳಗ್ಗೆ ಗಂಡಸರು ಹೋಗಿದ್ದಾರೆ. ಕಲ್ಲು ಬರ್ತಾವ. ಬೆಳಗ್ಗೆ ಗಂಡಸರು ಹೋಗಿದ್ದಾರೆ. ಕಲ್ಲು ಬರ್ತಾವ. ಗುಡ್ಡದ ದುರ್ಗಮ್ಮ ದೇವಸ್ಥಾನದ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಗುಡ್ಡದ ದುರ್ಗಮ್ಮ ದೇವಸ್ಥಾನ ಏನಕ್ಕೆ ಈ ಒಂದು ದೇವಸ್ಥಾನದ ವಿಚಾರಕ್ಕೆ ಗಲಾಟೆ ಆರಂಭವಾಯಿತು ಅಂತ ಹೇಳೋದಾದ್ರೆ? ಗಾಯತ್ರಿ, ಏನಂತಂದ್ರೆ ಒಂದು ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಅಂದ್ರೆ ದೇವಸ್ಥಾನದ ವಿಚಾರವಾಗಿ ಎರಡು ಗ್ರಾಮಗಳ ನಡುವೆ ಒಂದು ಗಲಾಟೆ ಆಗಿರ್ತಕ್ಕಂಥ. ಈ ಗಲಾಟೆ ಯಾವ ರೀತಿ ಅಂತಂದ್ರೆ ಕಲ್ಲು ಪರಸ್ಪರವಾಗಿ ಕಲ್ಲುಗಳನ್ನ ಎಸೆಯೋ ಮಟ್ಟಕ್ಕೆ ಅಂದ್ರೆ ಈ ಗ್ರಾಮದವರಿಗೆ ಆ ಗ್ರಾಮದವರು, ಆ ಗ್ರಾಮದವ್ರಿಗೆ ಈ ಗ್ರಾಮದವರು ಪರಸ್ಪರವಾಗಿ ಕಲ್ಲುಗಳನ್ನ ಎಸೆದು ಮಾಡೋ ರೀತಿ ಗಲಾಟೆ ಮಾಡೋ ರೀತಿಯಲ್ಲಿ ಒಂದು ಗಲಾಟೆ ಸೃಷ್ಟಿ ಆಗುತ್ತೆ. ಅಂದ್ರೆ ರಟ್ಟಿಹಳ್ಳಿ, ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಒಂದು ಹಿರೇಯಡಚಿ ಗ್ರಾಮ ಮತ್ತು ಕ್ಯಾತನಕೇರಿ ಅಂತಕ್ಕಂಥ ಒಂದು ಎರಡು ಗ್ರಾಮಗಳಿವೆ. ಈ ಗ್ರಾಮಗಳ ನಡುವೆ ಈ ಒಂದು ಕಲ್ಲು ತೂರಾಟದ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಇದು ಪರಿಸ್ಥಿತಿ ಯಾವ ರೀತಿ ಉದ್ವಿಗ್ನವಾಗುತ್ತೆ. ಅದರ ಜೊತೆಗೆ ಹಿರೇಯಡಚಿ ಗ್ರಾಮಸ್ಥರ ಮೇಲೆ ಕಲ್ಲು ತೂರಿದಂತ ಕ್ಯಾತನಕೇರಿ ಗ್ರಾಮಸ್ಥರು ತೂರ್ತಾರೆ. ಈ ನಡುವೆ ಒಂದಷ್ಟು ಬೈಕ್ಗಳ ಮೇಲೆ ಕಲ್ಲನ್ನ ಎತ್ತ ಹಾಕಿ ಬೈಕ್ಗಳು ಕೂಡ ಜಖಮ್ ಆಗಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಅಂದ್ರೆ ಈ ಬೈಕ್ಗಳ ಮೇಲೆ ಕಲ್ಲು ಎತ್ತ ಹಾಕಿರ್ತಕ್ಕಂಥವ್ರು ಕ್ಯಾತನಕೇರಿ ಗ್ರಾಮಸ್ಥರು ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಆ ಕಡೆಯಿಂದ ಕಲ್ಲು ತೂರಿದಂತ ಸಂದರ್ಭದಲ್ಲಿ ಕ್ಯಾತನಕೇರಿ ಗ್ರಾಮಸ್ಥರು ಕೂಡ ಈ ಬೈಕ್ಗಳ ಮೇಲೆ ಒಂದು ಕಲ್ಲನ್ನು ಎತ್ತು ಬೈಕ್ಗಳನ್ನ ಒಂದು ಜಖಮ್ಗೊಳಿಸಿರುವಂತದ್ದು
ನೋಡ್ಬೋದು ನಾವು. ಇನ್ನು ಈ ಒಂದು ಕಲ್ಲು ತೂರಾಟದ ಘಟನೆಯಲ್ಲಿ ನಮಗೆ ಒಂದು ಸಾಕಷ್ಟು ಜನರಿಗೆ ಗಾಯ ಕೂಡ ಆಗುತ್ತೆ. ಅದ್ರ ಜೊತೆಗೆ JCB ಒಂದು ದೊಡ್ಡ ವಾಹನ ಅದು. ಆ JCB ಜೊತೆಗೆ ಒಂದಷ್ಟು ಬೈಕ್ಗಳಿಗೂ ಕೂಡ ಒಂದು ಹಾನಿಯಾಗಿರ್ತಕ್ಕಂಥದ್ದು, ಜಖಂಗೊಂಡಿರ್ತಕ್ಕಂಥ ನೋಡ್ತಾವೆ ನಾವು. ಇನ್ನು ಯಾವುದು ಗುಡ್ಡದ ದುರ್ಗಮ್ಮ ದೇವಸ್ಥಾನ ವಿಚಾರವಾಗಿ ಈ ಒಂದು ಎರಡು ಗ್ರಾಮಗಳ ನಡುವೆ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಕ್ಯಾತನಕೇರಿ ಮತ್ತೆ ಹಿರೇಡ್ಚಿ ಗ್ರಾಮದ ಮಧ್ಯೆ ಈ ಒಂದು ಗಲಾಟೆ ನಡೆದಿರ್ತಕ್ಕಂಥದ್ದು. ಗುಡ್ಡದಲ್ಲಿ ಇರ್ತಕ್ಕಂಥ ದುರ್ಗಮ್ಮ ದೇವಸ್ಥಾನ ಇದು. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎರಡು ಊರಿನವರ ಮಧ್ಯೆ ಗಲಾಟೆ ಆಗುತ್ತೆ. ದೇವಸ್ಥಾನ ನಮ್ದು ಅಂತ ಗ್ರಾಮಸ್ಥರ ನಡುವೆ ಪರಸ್ಪರ ಗಲಾಟೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ಈ ದೇವಸ್ಥಾನ ನಮಗ್ ಸೇರುತ್ತೆ, ನಾವು ಇದರ ಆಚಾರ ವಿಚಾರಗಳನ್ನ ಇದು ಮಾಡ್ಕೋತೀವಿ, ನಾವು ಇದನ್ನ ಇದು ಮಾಡ್ತೀವಿ ಅನ್ನೋ ಒಂದು ನಿಟ್ಟಲ್ಲಿ ಆ ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಈ ಗ್ರಾಮಸ್ಥರು ಈ ವಿಚಾರವಾಗಿ ಗುಡ್ಡದಲ್ಲಿರ್ತಕ್ಕಂಥ ದುರ್ಗಮ್ಮ ದೇವಿ ಹಳೆಯ ದೇವಸ್ಥಾನವನ್ನ ಬಿಟ್ಟು ಅದ್ರ ಬಳಿ ಹೊಸ ದೇವಸ್ಥಾನ ನಿರ್ಮಿಸುವ ಮುಂದಾಗಿರ್ತಕ್ಕಂಥ ಹಿರೇಹಳ್ಳಿ ಗ್ರಾಮಸ್ಥರು ಈ ವಿಚಾರವಾಗಿ ಗಲಾಟೆ ನಡೆದಿರ್ತಕ್ಕಂಥದ್ದು. ಈ ಗಲಾಟೆಯಲ್ಲಿ ಸಾಕಷ್ಟು ಬೈಕ್ ವಾಹನಗಳಾಗಿರ್ಬೋದು, ಇನ್ನು ಒಂದಷ್ಟು ಜನಕ್ಕೆ ಪೆಟ್ಟುಗಳು ಬಿದ್ದಿರ್ತಕ್ಕಂಥದ್ದು, ಜೊತೆಗೆ ಗಾಯಗಳು ಆಗಿರ್ತಕ್ಕಂಥದ್ದು. ವಾಹನಗಳ ಜಖಂ ಜೊತೆಗೆ ಪರಸ್ಪರ ಕಲ್ಲುಗಳ ಹೊಡೆದಾಟದಿಂದ ಈ ಒಂದು ಘಟನೆ ಆಗಿದೆ ಅಂತ ಹೇಳ್ಬೋದು ಗಾಯತ್ರಿ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಕಿರಣ್.